ಪೆರಿಫೆರಲ್ ರಿಂಗ್ ರೋಡ್ನ ಆನ್ ಗ್ರೌಂಡ್ ವ್ಲಾಗ್ ರಿಪೋರ್ಟಿಂಗ್ನ ಪಾರ್ಟ್ 2 ಇದು. ಇದೇನು ನೋಡ್ತಾ ಇದ್ರಲ್ಲ, BDA ಡೆವಲಪ್ ಮಾಡ್ತಾ ಇರೋ 100 ಎಕರೆ ಜಾಗದ ಆನ್ ಗ್ರೌಂಡ್ ರಿಪೋರ್ಟ್. ಇಲ್ಲಿ ಸ್ಯಾನಿಟರಿ, ವಾಟರ್ ಲೈನ್, ಪೈಪ್ ಲೈನ್ ಎಲ್ಲನೂ ಬಂದಿರುತ್ತೆ. ಇನ್ನು ಕೆಲವೇ ವರ್ಷಗಳಲ್ಲಿ ಬೃಹತ್ತು ಸಿಟಿನೇ ನಿಂತಿರುತ್ತೆ. ಬರೀ 6 ತಿಂಗಳಲ್ಲೇ ಇಷ್ಟು ಬಿಲ್ಡಿಂಗ್ಸ್ ಈ ಲೇಔಟಲ್ಲಿ ನಿಂತಿದ್ದಾವೆ. ಯಾಕೆ ಅಂದರೆ BDA ಡೆವಲಪ್ ಆಗಿದ್ರೆ ಆ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ. ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದನ್ನ ಡೆವಲಪ್ ಮಾಡಬೇಕು. ಆ ಕೆಲಸನ BDA ಮಾಡುತ್ತೆ, ಅದು ರೈತರಿಂದ ಜಮೀನ ಅಕ್ವೈರ್ ಮಾಡಿಕೊಂಡು. BDA ಲೇಔಟಲ್ಲಿ ಡ್ರೈನೇಜ್ ಸಿಸ್ಟಮ್ಮು ತುಂಬ ಕ್ವಾಲಿಟಿಯಾಗಿರುತ್ತೆ, ಹಾಗೆ ತುಂಬ ಕಮ್ಮಿ ರೇಟಲ್ಲೂ ಸಿಗುತ್ತೆ. ಅದನ್ನು ನೀವು ಬುಕ್ ಮಾಡ್ಕೋಬೇಕು. ಫಸ್ಟೇ ಅಡ್ವಾನ್ಸ್ ಮಾಡಿ, ಅದರದ್ದು ಪ್ರೊಸೀಜರ್ ಇದೆ, ನೀವು ಬೇಕಾದರೆ ಇಂಟರ್ನೆಟಲ್ಲಿ ಹುಡುಕೋಬೋದು. ಈ ಜಾಗನೂ ಏನು ನೋಡ್ತಾ ಇದ್ದೀರಲ್ಲ, ಇದು ಕೂಡ BDA ಡೆವಲಪ್ ಮಾಡ್ತಾ ಇದೆ. 100 ಎಕರೆಯ ಭಾಗವಾಗಿ ಡೆವಲಪ್ಮೆಂಟ್ ಆಗಿರೋ ಕಡೆ ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರೋ ಶೆಡ್ಗಳನ್ನು ಕೂಡ ಅಕ್ವೈರ್ ಆಗಿದೆ. ಬಾಣವಾರ ಕೆರೆ ಕೋಡಿ ಬೀಳೋ ಜಾಗ, ಇದು BDA ಡೆವಲಪ್ಮೆಂಟ್ನ ಭಾಗವಾಗಿ ಇಷ್ಟು ಡೆವಲಪ್ ಮಾಡಲಾಗಿದೆ. ಆದರೆ ಮೇಯ್ನು ಪೆರಿಫೆರಲ್ ರಿಂಗ್ ರೋಡ್, ಅದ್ರ ಕೆಲಸ ಮಾತ್ರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲೇ ಪೆರಿಫೆರಲ್ ರಿಂಗ್ ರೋಡ್ ಬರೋದು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಇದೇ ರೀತಿ